ಪ್ರೂಫ್ ಉಂಟಾ? ಪ್ರೂಫ್ ಉಂಟಾ? ಪ್ರೂಫ್ ಇದ್ರೆ ಮಾತ್ರ ಮಾತಾಡ್ಬೇಕು. ಅದನ್ನು ತನಿಖೆ ಮಾಡ್ತಿರ್ತೀವಿ. ತನಿಖೆ ಮಾಡಿ. ಇವರು ತುಂಬಾ ಸತ್ಯ ಹರಿಶ್ಚಂದ್ರ ಇದ್ದಾರೆ. ಈ ಅಣ್ಣನಿಗೊಂದು ಸಣ್ಣ ಒಂದು ಆಕ್ಸಿಡೆಂಟ್ ಆಗಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಾವೆಲ್ಲರೂ ಹೇಗಿದ್ದೀರಿ? ನಾವು ಇಲ್ಲಿಗೆ ಹೊರಟದ್ದು ಎಲ್ಲಿ ಗೊತ್ತುಂಟ, ಮನೆಗೆಲ್ಲ ಸ್ವಲ್ಪ ಗ್ರೋಸರಿ ಐಟಮ್ಸ್ ಬೇಕಿತ್ತು. ಆದ್ರೆ ಲೇಟ್ ಆಯ್ತು. ಮತ್ತೆ ಎಂತ ಮಾಡೋದು ಗೊತ್ತಿಲ್ಲ. ಹೊರಡಿದ್ದೇವೆ 8 ಗಂಟೆ ಟೈಮ್. ಎಂತ ಮಾಡುದು, ಹೋಗುದಾ ಬೇಡ? ತರ್ಬೇಕಾಗ್ತದೆ. ಸುತ್ತಲಿಕ್ಕೆ ಆಗಿಲ್ಲ, ಸಾಕಾಯ್ತು ಫ್ರೆಂಡ್ಸ್. ಈಗ ನಮ್ದೊಂದು ಫ್ಯಾಮಿಲಿ ರೀಲ್ ಮಾಡಿದ್ರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಿ. ಹಾಗೆ ಈಗ ನಾವು ರಿಲಯನ್ಸ್ಗೆ ಹೋಗುವಂತ. ಇಲ್ಲಿಂದ ನಮ್ಗೆ ತುಂಬಾ ದೂರ ಉಂಟು, ಹತ್ತಿರ ಇಲ್ಲ. ನೋಡುದು ಎಂತ ಮಾಡುದಂತ. ಇವರು ಹೋಗುವ ಹೇಳ್ತಾರೆ, ಹೋಗುವ ಎಸ್. ಮತ್ತೆ ನಾಳೆ ನಮಗೊಂದು ಕಡೆ ಹೋಗ್ಲಿಕ್ಕೆ ಉಂಟು. ನೋಡ್ಬೇಕು, ಮಳೆ ನೋಡ್ಬೇಕಲ್ಲ. ನೀವು ಸುಮ್ಮನೆ ಕೂತ್ಕೊಳ್ಳಿ, ಇವರೆಲ್ಲದಕ್ಕೆ ನೋಡ್ಬೇಕು. ಈ ಸೆಟ್ಸ್ ಎಲ್ಲ ಹಾಕಿ ತುಂಬಾ ಸ್ಟೈಲ್ ಅಲ್ಲಿ ಮಾಡಿದ್ವಿ ಫ್ರೆಂಡ್ಸ್. ಹೌದಾ? ನಮ್ಗೆ ಒಳ್ಳೆಯ ಮನೋರಂಜನೆ ಕೊಡ್ತಾ ಇದ್ದೀವಿ ನಾವು. ಹಾಗಾಗಿ ಒಳ್ಳೆ ನಿಮ್ಗೆ ನಾವು ಒಳ್ಳೆ ಗೆಟಪ್ ಅಲ್ಲಿ ಒಳ್ಳೆ ಮನೋರಂಜನೆ ಕೊಡ್ತಾ ಇದ್ದೀವಿ. ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಕಾಟನ್ ಲೂಸ್ ಉಂಟು ತುಂಬಾ. ಆದ್ರೆ ಈಗೆಲ್ಲ ಸ್ಟೈಲ್ ಇದೆಯಲ್ಲ ಈ ಪ್ಯಾಂಟ್. ನನಗೆ ಸ್ವಲ್ಪ ಇದಾಗ್ತದೆ, ಎಂತ ಸಮಾಧಾನ ಇಲ್ಲ. ಹಾಗೆ ಹೇಳ್ತಾರೆ ಇಂಥದೆಲ್ಲ ಹಾಕ್ಬೇಕು ಲೂಸ್, ಅಂದ್ರೆ ಅದು ಸ್ಟೈಲ್ ಅಂತ ಹೇಳಿದ್ರು ಅವರು. ಅವ್ರು ಆಗ್ಯಾರ ಲೂಸ್ನವ್ರು ಲೂಸ್ ಹಾಕ್ಬೇಕಲ್ಲ. ಲೂಸ್ ಅಂತ ಲೂಸ್ ಉಂಟು ಇದು ತುಂಬಾ. ಆದ್ರೂ ಮತ್ತೆ ಎಂತ ಮಾಡಿ ಸುಮ್ಮನೆ ವೇಸ್ಟ್ ಮಾಡಿಕ್ಕೆ ಮನಸ್ಸಿಲ್ಲ. ಇದು ಜೀನ್ಸ್ ಕಾಸ್ಟ್ಲಿ, ಕಾಟನ್ ಜೀನ್ಸ್ ತುಂಬಾ ಕಾಸ್ಟ್ಲಿ ರೇಟ್ ಇರಕ್ಕೆ. ಈಗ ಸಿಗುದಿಲ್ಲ ಇದು, ತಕೊಂಡು ತುಂಬಾ ಸಮಯ ಆಯ್ತು. ಇಂಥ ಪ್ಯಾಂಟ್ ಈಗ ಬರುದಿಲ್ಲ, ಇದು ಅಪರೂಪ ಹಾಕುದು ನಾವು. ಹಾಗಾಗಿ ಇವತ್ತು ನಾವು ಎಲ್ಲರೂ ಜೀನ್ಸ್ ನಲ್ಲಿ ನಮ್ಮ ಫ್ಯಾಮಿಲಿ ನೋಡಿ. ಇಲ್ಲಿ ಅದು ವೈರಸ್ ಫ್ರೆಂಡ್ಸ್, ಜಾಗ ಇಲ್ಲ ಅದಕ್ಕೆ ವೈರಸ್ ಅದರಲ್ಲಿ ಒಣಗಿಸಿದ್ದು. ಚಿನ್ನ ಹತ್ರ ಮಾತಾಡು ಅಂತ ಹೇಳಿದ್ದು. ನಾನು ಕೊಡ್ತಾ ಇದ್ದೇನೆ ನಿಮಗೆ. ನಂಗೆ ಹುಷಾರಿಲ್ಲ ಫ್ರೆಂಡ್ಸ್. ಸ್ಪ್ರೈಟ್ ಕೊಡ್ತಿದ್ಯಲ್ಲ, ಹೇಳೋ ಸತ್ಯ ಹೇಳೋ. ಪ್ರೂಫ್ ಉಂಟಾ? ಪ್ರೂಫ್ ಉಂಟಾ? ಪ್ರೂಫ್ ಇದ್ರೆ ಮಾತ್ರ ಮಾತಾಡ್ಬೇಕು. ಅದನ್ನು ತನಿಖೆ ಮಾಡ್ತಿರ್ತೀವಿ. ತನಿಖೆ ಮಾಡಿ. ಪ್ರೂಫ್ ಉಂಟಾ? ಪ್ರೂಫ್ ಬೇಕು. ಪ್ರೂಫ್ ಇಲ್ಲದೆ ಮಾತಾಡ್ಬೇಕು. ಅರ್ಥ ಆಗ ನೀವ್ಯಾರ ಕುಡ್ದಿರ್ಬೋದಲ್ಲ? ನಾವ್ಯಾರ ಮಧ್ಯಾಹ್ನ ಮಲಗಿದ್ದಾಗ ನೀವು ಕುಡ್ದಿರ್ಬೋದಲ್ಲ? ಅವ್ರು ಕುಡಿಲ್ಲ. ನಂಬಲಿಕ್ಕೆ ಸಾಧ್ಯ ಇಲ್ಲ, ಇವರನ್ನು ಮಾತ್ರ ನಂಬಬಹುದು. ಯಾಕಂತ ಇವರೆಂತ ಗೊತ್ತುಂಟ, ತುಂಬಾ ಸತ್ಯ ಹರಿಶ್ಚಂದ್ರ ಇದ್ದಾರೆ. ಅದು ಹಾಸ್ಪಿಟಲ್ಗೆ ಹೋದ ಮೇಲೆ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಮೇಲೆ ತುಂಬಾ ಸತ್ಯ ಹರಿಶ್ಚಂದ್ರ ತುಂಬಾ ನಂಬಬಹುದು. ಕೋಲ್ಡ್ ಕುಡಿಯುವುದಿಲ್ಲ, ಆಮೇಲೆ ಆಯಿಲ್ ಇದು ತಿನ್ನುವುದಿಲ್ಲ. ಅವ್ರು ಬೆಳಗ್ಗೆ ನನ್ನ ಬಿಟ್ಟು ಬರ್ತಾರಲ್ಲ, ಹಾಗೆ ತಿನ್ಲಿಕ್ಕೆ ಸಾಕು ಅವರು. ಸತ್ಯ ಹರಿಶ್ಚಂದ್ರ ಆಯಿಲ್ ಇದು ತಿನ್ನುವುದಿಲ್ಲ, ಕೋಲ್ಡ್ ಕುಡಿಯುವುದಿಲ್ಲ, ಯಾವುದೂ ಇಲ್ಲ ಫ್ರೆಂಡ್ಸ್. ಅವರು ರಗಡ್ತಿದ್ದಾರೆ. ಆ ನಗುವಿನಲ್ಲಿ ಎಂತದೊಂದು ಅಡಗಿದೆ. ಇಲ್ಲಪ್ಪ ಏನಿಲ್ಲ, ಅಲ್ಲ ಇದು ರಿಯಲಿ ಅಂದ್ರೆ ಇದು ಸತ್ಯವಾದ ಘಟನೆ. ಅವ್ರು ಯಾವ್ದನ್ನು ಯಾಕೆ ಹೇಳಿದ್ರು, ಅದು ಬಂಗುಡೆ ಫ್ರೈ ಮಾಡಿದ್ದೆ ಮಧ್ಯಾಹ್ನ. ಆದ್ರೂ ಕೂಡ ಬೇಡ, ನನಗೆ ಬೇಡ ಅಂತ ಹೇಳಿದ್ರು. ಎಂತ ಸರ್ ಊಟ ಮಾಡ್ತಾರೆ, ಅದು ಹೌದು ರಿಯಲ್ ಹೌದು. ಇವತ್ತು ನೈಟ್ ಏನಿಲ್ಲ, ಒಂದು ರೊಟ್ಟಿ ಮತ್ತೆ ಏನಾದ್ರು ಅದಕ್ಕೆ ಒಂದು ಕರಿ ಅಷ್ಟೇ. ಮತ್ತೆ ಎಂತ ಪೀಸ್ ಏನು ತಿಂದಿಲ್ಲ. ಚಿಕನ್ ಎಂತ ಪೀಸ್ ಹೇಳಿ, ಪೀಸ್ ಹಾಗೆ ಅದೆಲ್ಲ ಏನಿಲ್ಲ. ಹಾಗೆ ಇವರು ಇನ್ನು ಮುಂದಿನ ದಿನಗಳಲ್ಲಿ ಹೆಂಗೆ ಸ್ಮಾರ್ಟ್ ಕಾಣ್ತಾರೆ ಕನಸಲು ನೂರು ಇನ್ನು ಮುಂದಿನ ದಿನಗಳಲ್ಲಿ ಹ್ಯಾಟ್ರಿಕ್ ನಿಮ್ಮ ಮುಂದೆ ಬರಲಿದ್ದಾರೆ ಅವರು. ತುಂಬಾ ಹೆಂಗಾಗಿ ನೋಡಿ. ಅದೆಲ್ಲ ನಾವು ತುಂಬಾ ಅವರನ್ನು ರೆಡಿ ಮಾಡಿ ಹೆಂಗ ಅವರಿಗೆ ಏಜ್ ಆಗಿಲ್ಲ, ಆದ್ರೆ ಅವ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ಹೇಳುತ್ತೇಳಿ. ಅವರಿಗೆ ಏಜ್ ಆಗಿಲ್ಲ, ಆದ್ರೂ ಇದು ಸ್ವಲ್ಪ ದಪ್ಪ ಆಗಿ ಮಾತ್ರ ಸ್ವಲ್ಪ ಇದಾಯ್ತು. ಈಗ ದಪ್ಪ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಈಗ ಕಮ್ಮಿ ಆಗ್ತಾ ಉಂಟು. ಇನ್ನೂ ಆಗ್ಬೇಕು, ಸಾಕಾಗಿಲ್ಲ, ಇನ್ನೂ ಆಗ್ಬೇಕು. ನಾನು ಮೀನು ಪದಾರ್ಥ ಮಾಡಿ ಕೊಡ್ತಾ ಇದ್ದೇನೆ. ಆಮೇಲೆ ಏನಾದ್ರು ಪಲ್ಯ ಮಾಡ್ತು, ಅದನ್ನು ಜಾಸ್ತಿ ಮಾಡ್ತಿದ್ರು ಮೊನ್ನೆಯಿಂದ. ಅದೇ ನೀವು ಕಮೆಂಟ್ ಹಾಕಿದ್ರೆ ನಾನು ಅದಕ್ಕೆ ರಿಪ್ಲೈ ಕೂಡ ಕೊಟ್ಟಿದ್ದೇನೆ. ಅದೇ ಮೀನು ಪದಾರ್ಥ ಮತ್ತೆ ಪಲ್ಯ ಎಲ್ಲ ಕೊಡ್ತೇವೆ. ಅದಕ್ಕೆಲ್ಲ ಜಾಸ್ತಿ ಆಯಿಲ್ ಇಲ್ಲ, ಫ್ರೈ ಐಟಮ್ ಎಲ್ಲ ಯಾವುದಿಲ್ಲ. ಈಗ ಸದ್ಯ ಭೂತಾಯಿ ಅದೆಲ್ಲ ಉಂಟು, ಅದೆಲ್ಲ
ಇದೆಲ್ಲ ಪದಾರ್ಥ ಎಲ್ಲ ಪದಾರ್ಥ ಮಾಡಿ ಕೊಡ್ತೇವೆ. ಅದೇ ಮೀನ್ ಪದಾರ್ಥ, ತರಕಾರಿದು ಸಾಂಬಾರು ಅಂತದೆ. ಮತ್ತೆ ಫ್ರೈ ಎಲ್ಲ ನಾವು ನಮಗೆ ವೆಜ್ ಎರಡೇ ಸರ್ತಿ ಮೀನು ಒಂದು ಅಲ್ಲ, ಮೀನು ಮೀನು ಒಂದು chicken. ಉಂಟು, ನಾವು ಮಾಡ್ತೇವೆ, ನಮ್ಗೆ ತಿನ್ಬೇಕಲ್ಲ ಮಕ್ಕಳಿಗೆ ನಮ್ಗೆ. ಮತ್ತೆ ಇವಳು ಚಿನ್ನು ತಿನ್ನುದಿಲ್ಲ. ಅವಳದು ಈಗ ವಿಚಿತ್ರ ಆಟ ನೋಡಿದ್ರೆ ಉಂಟಲ್ಲ, ಅವಳು ಮೊದಲು ತಿಂತ ಇದ್ದು, ಈಗ ಅಂಜಲ್ ಮಾತ್ರ ತಿನ್ನುದು ಫ್ರೈ. ಅವಳದು ಈಗ ಅಂಜಲ್ ಭಯಂಕರ ಮತ್ತೆ ಬೊಳಂಜಲ್. ಬೊಳಂಜಲ್. ಆಮೇಲೆ ನಿಮ್ಮ ಇದು ಅಂದ್ರೆ ಸಿಗಡಿ, ಮತ್ತೆ ಏಡಿ. ಸಿಗಡಿಲ್ಲ, ಸಿಗಡಿ ತಿಂತಾಳೆ. ಸಿಗಡಿ, ಏಡಿ ಅದೆಲ್ಲ ನಾಲ್ಕು item, ಬೇರೆ ತಿಂತಾಳೆ. ಈಗ ಯಾವುದು? ಬಂಗುಡೆ ಎಲ್ಲ, ಬೂತಾಯಿ ಎಲ್ಲ ಬೂತಾಯಿ ತಿಂತಾಳೆ ಫ್ರೈ ಮಾಡಿದ್ರೆ. ಅವಳು ಈಗ ಸ್ವಲ್ಪ ಉಂಟು ಒಂದು ಮತ್ತೆ ಹೋಟೆಲ್ ಅಲ್ಲಿ ಮೀನನ್ನು ತಿನ್ನುವುದೇ ಇಲ್ಲ. ಅದೆಂತ ಕ್ಲೀನ್ ಮಾಡಿದ್ರೆ ಅರ್ಶನ ಹಾಕುದಿಲ್ಲ, ಎಂತ ಇಲ್ಲ, ಅದು ವಾಸನೆ ಆಗ್ತದೆ, ಒಳ್ಳೆ ಆಗ್ತದೆ. ಹೋಟೆಲಲ್ಲಿ ಮೀನು ಅವಳು ಮುಟ್ಟುದೇ ಇಲ್ಲ, ತಿನ್ನುದೇ ಇಲ್ಲ. ಹೋಟೆಲ್ ಅಲ್ಲಿ ನೀವು ಎಂತದೇ ಕೊಡಿ, ಅಂಜಲ್ ಕೊಡಿ ಅಲ್ಲ ಪಾಂಪ್ಲೆಟ್ ಕೊಡಿ, ನೀವು ಎಂತ ಕೊಟ್ರು ಹೋಟ್ಲಲ್ಲಿ ತಿಂದಿಲ್ಲ. ಹೋಟೆಲ್ ತಿಂದಿಲ್ಲ. ನಾವು ಸಹ ಈಗ ಅದಕ್ಕೆ ಅವಳಿಗೋಸ್ಕರವೇ ಒಂದು ಕಬಾಬ್ ಅಂತ ಮಾಡುದು. ಒಂದು ಪೀಸ್ ಕಬಾಬ್ ಉಂಟಲ್ಲ ನನಗೆ ಅಂತ ಮಾಡುದು, ತಿನ್ನೋದೆಲ್ಲ. ಅದಕ್ಕೆ ಅವಳಿಗೆ ಅಂಜಲ್ ಇಷ್ಟ ಹೇಳಿ ಸ್ವಲ್ಪ ಅಂಜಲ್ ಕೂಡ ತಂದಿದ್ದಾರೆ. ಒಂದೊಂದು ಅಂಜಲು ದೊಡ್ಡದಂತ ಆಯ್ತು. ಅದು ಅಂಜಲ್ ಮರುದಿವಸ ಮಸಾಲ ಫ್ರೈ ಮಾಡಿ ಅದು ತಿನ್ಲಿಲ್ಲ, ನಾವು ಫ್ರೈ ಮಾಡ್ಬೇಕು. ಹೌದು, ರವೆ ಹಾಕಿ ಮಾತ್ರ ಮಾಡ್ಬೇಕು. ಮಸಾಲ ಫ್ರೈ ಅಷ್ಟು ಒಳ್ಳೇದಾಗುದಿಲ್ಲ. ಅದು ಬಂಗುಡೆಲ್ಲಾದ್ರೂ ಓಕೆ. ಮತ್ತೆ ಅಂಜಲ್ ಮಸಾಲ ಫ್ರೈ ಸೂಟ್ ಆಗುದಿಲ್ಲ, ಅದು ಬಂಗುಡೆಗೆ ಮಾತ್ರ. ಬಂಗುಡೆ, ಬೂತಾಯಿಗೆಲ್ಲ. ಹಾಗೆ ಫ್ರೆಂಡ್ಸ್, ಇನ್ನು ಆಯ್ತು, ಹೋಗುವ. 8 ಆಯ್ತು. ಲೇಟ್ ಆಯ್ತು, ಇನ್ನು ಏನ್ ಹೋಗುವ. ಮಾಡುದು? ಹೋಗುವ, ಹೋಗುದು. ರೈಟ್, ಬಾಯ್. ನಾವು ಇನ್ನಲ್ಲಿ ಕಾಣ್ತೇವೆ, ಇಲ್ಲಿ ರಿಲಯನ್ಸ್ ಮಾರ್ಟ್ ಅಲ್ಲಿ ಅಲ್ಲ ಚಿನ್ನು. ಲೇಟ್ ಆಯ್ತು ಫ್ರೆಂಡ್ಸ್, 8 ಗಂಟೆ ಆಯ್ತು. ಇನ್ನು 10 ಗಂಟೆ ಆಗ್ತದೆ ನಾವು ಮನೆಗೆ ಬಂದು ರೀಚ್ ಆಗುವಾಗ. Bye bye. ಹೇಳಿದ್ರೆ ಅರ್ಥ ಆಯ್ತು, ಆಗುದಿಲ್ಲ. ಆಯ್ತು. ಇವಳಂದ್ರೆ ಚೆಂದ ಕೋಮಲವಾದ ಕೂದಲು. ನಿಮ್ಮ ಕೂದಲಿನ ಸೀಕ್ರೆಟ್ ಏನು? ಏನಿಲ್ಲ, ಒಂದು ವಾರಕ್ಕೆ ಇಳಿಯುದು. ನೀನು ಒಂದು ಸರಿ ನಿಂತು ಮಾತಾಡು. ಒಂದು ಸರಿ ಮಾತಾಡು. ಬಂದು ಈಗ ಕೋಮಲ add ಕೊಡ್ಬೇಡ. ಕೂದಲಿನ ಇದರಿಂದ Secret. ಹಾ, ಕೂದಲಿನ ಅದೆಲ್ಲ secret. ಸೀಕ್ರೆಟ್ ಅಲ್ಲ, ಸೀಕ್ರೆಟ್ ಆಗಿ ಇರ್ಬೇಕು. ಸೀಕ್ರೆಟ್ ಅಲ್ಲ. ಹೇಳ್ಬೇಕಲ್ಲ. ಅದು ಹೇಳ್ಬೇಕಾದ್ರೆ ಏನಾದ್ರು ನೀವು ಯಾವ ಕೊಡ್ಬೇಕು. ಸೋಪ್ ಹಾಕುದು? ಅದೆಲ್ಲ ಏನಾದ್ರು ಕೊಡ್ಬೇಕು, ಸಿಕ್ಕಿದನ್ನ ಹಾಕುದು ಅಷ್ಟೇ. ಸಿಕ್ಕಿದ ಸೋಪ್ ಹಾಕುದು? ಬಟ್ಟೆಗೆ ಸೋಪ್ ಬಿಟ್ಟು. ಅದನ್ನ ಹೇಳು ಕರೆಕ್ಟ್. ಅದು ಕೇಳಿ. ಜಾಸ್ತಿ ಹಾಕುದು ನಾಯಿ ತೊಳೆ ಸೋಪ್ ಅಲ್ಲ? ಅಂತ ಮನೇಲಿ ತರುದೇ ಇಲ್ಲ, ನಾಯಿ ಸೆಲೆಕ್ಷನ್. ನಾಯಿ ಸಲ ಸ್ನಾನ ಮಾಡೋದಲ್ಲ. ಓಕೆ ಫ್ರೆಂಡ್ಸ್, ನಾವು ಇನ್ನು ಹೊರಡಿದ್ದೇವೆ. ಅವಳೇನಂತೀವಿ, ಅವಳು ಹೇಳುದಿಲ್ಲ ಅಂತ. ಅವಳು ಕೂತ್ಕೊಂಡಿದ್ದಾಳೆ. ಅವಳಿದ್ದು ಗಣಪತಿ ವಿಸರ್ಜನೆ. ಅದು ಕಾಮಿಡಿ ಅಲ್ಲ ಫ್ರೆಂಡ್ಸ್, ಏನು ತಿಳ್ಕೊಳ್ಬೇಡಿ. ಕಾಮಿಡಿ ಮಾಡುದು ಅಷ್ಟೇ. ಯಾಕೆಂದ್ರೆ ಅವಳು ಆ ರೀತಿ ಕೂತ್ಕೊಂಡು ನಾಸಿಕಿಗೆಲ್ಲ ಜನ ಬೇಕು, ಬನ್ನಿ. ಅದಕ್ಕೋಸ್ಕರ ಅಷ್ಟೇ. ನಾಸಿಕಿಗೆಲ್ಲ ಜನ ಬೇಕು. ಬೇಜಾರು ಮಾಡ್ಲಿಕ್ಕಿಲ್ಲ ರೀ, ಜಸ್ಟ್ ಕಾಮಿಡಿ ಅಲ್ವಾ. ಬೇಜಾರು ಇದೆಲ್ಲ ನಡೀತದೆ ಮನೆಯಲ್ಲಿ, ಕಾಮಿಡಿ ಅಂತಾರಲ್ಲ. ಕಾಮಿಡಿ ಇದ್ರೆ ನಗಬಾರ್ದು, ಇಲ್ಲದೆ ಹೇಗೆ ನಗಬಾರ್ದು. ನಾಸಿಕಿಗೆ ಮತ್ತೆ ಚೆಂಡೆಗೆಲ್ಲ ಜನ ಬೇಕು, ಬನ್ನಿ ಅಂತ ನಾಳೆ. ಆ ಬೊಂಬೆ ಉಂಟ, ದೊಡ್ಡ ಮಂಡಿದ ಬೊಂಬೆ. ಅದೆಲ್ಲ ಬೇಕು. ಅದಕ್ಕೆ ಪಾವತಿಗೆ ಬಂದಿದೆ ಬೊಂಬೆ, ಅದು ನೀನು ಮುಂದೆ ಇದ್ದಾಳೆ. ಹೌದು. ಅದು ಇಬ್ರು ಆಗ್ತೇನೆ ಆಗ್ತೇನೆ. ಅವಳು ಆಗ್ತಾಳೆ, ಅವಳು ರೆಡಿ ಇದ್ದಾಳೆ. ನಾವು ಕಲೆಗೆ ಬೆಲೆ ಕೊಡ್ಬೇಕು, ಯಾವಾಗ ಚಲ್ ಮಾಡ್ಬಾರ್ದು. ಕರೆಕ್ಟ್. ಆ ಚಲ್ಲ ಹೇಳಿದಂತೆ. ಚಲ್ಲಂತಿಲ್ಲ, ಅದನ್ನ ಡೌನ್ ಮಾಡ್ಬಾರ್ದು. ನಿಮ್ಮ ಈ ಕೆಮ್ಮಿಗೆ ಕೆಮ್ಮಿನ ಸೀಕ್ರೆಟ್ ಏನು? ಕೆಮ್ಮಿನ ಸೀಕ್ರೆಟ್ ಸ್ಪ್ರೈಟ್ ಕುಡ್ದದು. ಅದುವೇ ಸ್ಪ್ರೈಟ್ ಕುಡ್ತಿದ್ದಾಳೆ. ಹಾಗೆ ನೋಡಿ, ಈಗ ಸುಮ್ಮನಿದ್ದಾಳೆ. ಸ್ಪ್ರೈಟ್ ಮಾತಾಡಿ ಸಿಟಿ ಏನಾದ್ರು. ಈ ನನ್ನ ಮಕ್ಕಳು ಒಂದೊಂದಲ್ಲ ಟೀ ಶರ್ಟ್ ಹಾಕೋ ಪ್ಯಾಂಟ್, ಅದು ಮನೇಲಿ ಹಾಕೋ ಪ್ಯಾಂಟ್ ಇಲ್ಲ, ಬೋಟಲ್ ಪ್ಯಾಂಟ್ ಬೇರೆ ಬೇರೆ ಜೀನ್ಸ್. ಹೌದಾ? ಆಯ್ತು, ಬಾ. ಈಗ ತರಕಾರಿ ಫ್ರೂಟ್ಸ್ ಏನೋ ಬೇಕಾ ನೋಡು. ಒಂದಾಗ ಹೌದು, ಅದು ಡ್ರ್ಯಾಗನ್ ಬೇಡ ನಿಮಗೆ? ಒಂದು ತೆಗಿ, ಒಂದು ಡ್ರ್ಯಾಗನ್. ಎಂತ ಒಮ್ಮೆದು ಹೇಗುಂಟು? ಒಳ್ಳೆ ಉಂಟು. ಖಾರ ಇಲ್ಲ ಅಂತ. ಇವರು ಅಲ್ಲಿಂದ ಸ್ಟಾರ್ಟ್ ಮಾಡಿದವರು, ಈಗ ಸಹ ಹಾಡು ಹಾಡ್ತಿದ್ದಾರೆ. ನನಗೆ ಕೇಳಿ ತಲೆನೋಡ್ತದೆ. ತಲೆನೋವು ಎಂತ ಖುಷಿ ಆಗ್ಬೇಕು, ಖುಷಿ ಅಂತ. ತಲೆನೋವು ನಿಂಗೆ ತಲೆನೋವು ಆಗ ಹಿಂದೆ ಇದ್ದದ್ದೇ, ಅದಕ್ಕೆ ನಾನು ಎಂತ ಮಾಡುದು? ಯಾವ ಸ್ಟಾರ್ಟ್ ಮಾಡಿದ ಅಲ್ಲಿಂದ ಮಾತಾಡ್ತಾ ಇದ್ದಾರೆ.
ಅಲ್ಲಿಂದ ಮಾತಾಡಿಕೊಂಡು ಬರ್ತಾರೆ ಫ್ರೆಂಡ್ಸ್ ನೋಡಿ. ಹೌದು, ನಾನು ಚಿನ್ನ ಡ್ರೈವ್ ಮಾಡುವಾಗ ಮಾತಾಡುವಾಗ ಗಂಟೆ ಡ್ರೈವ್ 11:30 ಮಾಡುವಾಗ ಮಾತಾಡುವಂತೆ ಗಂಟೆ 12 ಗಂಟೆ 12 ಆಯ್ತು. ಮನೆ ಮುಟ್ಲಿಕ್ಕೆ ಇನ್ನೂ ಬಾಕಿ ಉಂಟು. ಇವರ ಮಾತು ಮುಂದುವರಿತಾ ಉಂಟು, ಹಾಡು ಆಡ್ತಾನೇ ಇದ್ದಾರೆ. ಅವರು ಮಾತಾಡ್ತಾ ಇದ್ದಾರೆ, ನಾವು ಅದಕ್ಕೆ ಸುಮ್ಮನೆ ಕೇಳಿಕೊಂಡಿದ್ದೇವೆ. ಅದು ನಮ್ಮಲ್ಲಿ ಇದಿಲ್ಲ, ಯಾವುದು ರೇಡಿಯೋ ಮಿರ್ಚಿ ಇಲ್ಲ ಅಲ್ಲ, ಹಾಗೆ ಈಗ ನಾವು ಮಾತಾಡೋದೆಲ್ಲ ಕಡಿಮೆ ಆಗಿತ್ತು. ನನ್ನ ಬದಲು ಅವರೇ ಮಾತಾಡೋದು. ಮುಂಚೆ ಮನೆಯಿಂದ ಹೋಗುವಾಗ ಹೊರಟಾಗ ಎಲ್ಲಿ ನಾನ್ ಸ್ಟಾಪ್ ಅವಳ ಮಾತು. ಆಮೇಲೆ ಎಲ್ಲಿ ನಾವು ಮುಟ್ತೇವೆ ಅಲ್ಲಿ ಮುಟ್ಟುವಾಗ ಸ್ಟಾಪ್ ಆಗ್ತದೆ, ವಾಪಸ್ ಇಲ್ಲಗೂ ವಾಪಸ್ ಸುಸ್ತರ ಆಗ್ತದೆ. ಈಗ ಅಂಥವಳು ಈಗ ಬಾಯಿ ಮುಚ್ಚಿಕೊಂಡಿರ್ತಾಳೆ, ಯಾರೋ ಸ್ಟಿಚ್ ಮಾಡಿದಾರೆ ಅಂತ ಬಾಯಿಗೆ, ಯಾರೋ ಕಣ್ಣು ಹಾಕಿದ್ದಾರೆ ನನ್ನ ಮೇಲೆ ನಾನು ಮಾತಾಡೋದಕ್ಕೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ಇಲ್ಲ, ಇಲ್ಲದ್ರೆ ಇದೇ ರೇಡಿಯೋ ಮಿರ್ಚಿಗೆ ಚಾರ್ಪಿ 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 ಅಂತ. ಇನ್ನು ಅಕ್ಕ ಮಲಗಿದಾಳ ಅಂತ ಅಲ್ಲ. ಓಕೆ ಫ್ರೆಂಡ್ಸ್, ಮನೆಗೆ ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೇವೆ. ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೋಡಿ, ನಾವು ರೀಲ್ಸಿಗೆ ಬಂದದ್ದು. ನಾವು ರೀಲ್ಸ್ ಯಾವಾಗಲೂ ಬರೋದು ಸಂಜೆ ಆಯ್ತು. ಮತ್ತೆ ಈಗ ಹೊರಡುದು. ನಿನ್ನೆ ಬಂದಿದ್ದು, ಕತ್ತಲಾಯ್ತು. ಮಾತಾಡಿ ಹೋಗುವ ಅಂತ. ಮತ್ತೆ ಇವತ್ತು ಮನೆಯಲ್ಲಿ ತುಂಬಾ ಬ್ಯುಸಿಯಲ್ಲಿದ್ದೇವೆ. ಮನೆ ಕೆಲಸದವರೆಲ್ಲ ಇದ್ದಾರೆ, ಹಾಗೆ ಕೆಲಸ ಎಲ್ಲ ಆಗ್ತಾ ಉಂಟು. ನಮ್ಮ ತೋಟಕ್ಕೆ ಒಂದು ಇಬ್ಬರಿದ್ದಾರೆ, ಮನೆ ಕೆಲಸಕ್ಕಿದ್ದಾರೆ. ಮತ್ತೆ ಇವತ್ತು ಸ್ವಲ್ಪ ಅಂದರೆ ಕೆಲಸದವರು ಇದ್ದಾರಲ್ಲ, ಹಾಗೆ ಬ್ಯುಸಿ ಕೂಡ ಇದ್ದೇವೆ. ಯಾಕೆ ಅಲ್ಲಿ ಕೆಲಸ ಸಹ ನೋಡಬೇಕಲ್ಲ. ಮತ್ತೆ ತೆಂಗಿನಕಾಯಿದು ತಿಪ್ಪೆ ಎಲ್ಲ ಹೋಯ್ತಲ್ಲ ಚಿನ್ನು. ಇವತ್ತು ಚಿನ್ನಿಗೆ ಇವತ್ತು ಸ್ವಲ್ಪ ಭರ್ಜರಿ ದುಡ್ಡು ಸಿಕ್ಕಿತ್ತು. ಇನ್ನು ತೆಂಗಿನಕಾಯಿಯ ಗೆರಟೆ ಉಂಟಲ್ಲ, ಅದನ್ನೆಲ್ಲ ಚಿನ್ನ ಸೇಲ್ ಮಾಡಿದ್ರು. ಅವಳಿಗೆ 90 ರೂಪಾಯಿ ಸಿಕ್ಕಿತ್ತು ಇವತ್ತು. 90 ಒಂದಕ್ಕೆ 1 ರೂಪಾಯಿ, 90 ಪೀಸ್ ಇತ್ತು ಅದರಲ್ಲಿ. 90 ರೂಪಾಯಿ ಕೊಟ್ಟರೆ ಇವಳಿಗೆ ನಾಡ್ದು ಶಾಲೆ ಖರ್ಚಿಗೆ ಅಂತದ್ದು. ಮತ್ತೆ ಹೇಳಿದ್ದಾರೆ ಇನ್ನೊಂದು 2 ಗೋಣಿ ಫುಲ್ ಆದ್ರೆ 2,000 ರೂಪಾಯಿ ಕೊಡ್ತಾರಂತೆ ಲೆಕ್ಕ ಮಾಡಿ. ಅವಳು ಇನ್ನು ತುಂಬಿಸಿರ್ತಾಳೆ ಎಲ್ಲ ಸಹ. ಈಗ ಅದೆಲ್ಲ ನಮ್ಮಲ್ಲಿ ಎಲ್ಲ ಈಗ ಒಂದು ಫೆಸಿಲಿಟಿ ಉಂಟು, ಕೊಂಡೋಗ್ತಾರೆ. ಹಾಗೆ ಅದೆಲ್ಲ ಸ್ವಲ್ಪ ನಮ್ಮ ಕೆಲಸದವರು ಅವರೇ ತುಂಬಿಸಿ ಕೊಟ್ಟದ್ದು. ಈಗೆಲ್ಲ ಕೆಲಸ ಆಗ್ತಾ ಉಂಟು, ಮನೆಯಲ್ಲೆಲ್ಲ ಮಾಡ್ತಿದ್ದಾರೆ, ಗಾರ್ಡನ್ ಅದು ಇದೆಲ್ಲ. ಮತ್ತೆ ತೆಂಗಿನಕಾಯಿ ಉಂಟಲ್ಲ, ಸುಮಾರು ಉಂಟು ತೆಂಗಿನಕಾಯಿ, ಅದೆಲ್ಲ ಸುಲಿತಾ ಇದ್ದಾರೆ. ಅದು ಯಾಕೆ ಹೇಳಿದ್ರೆ ಇದಕ್ಕೆ ಗೋಟು ಎಲ್ಲ ಗೋಟು ಹೇಳ್ತಾರಲ್ಲ, ಎಣ್ಣೆಗೆ ಕೊಡ್ಲಿಕ್ಕೆ ಉಂಟು. ಇಲ್ಲಿ ಕೊಡುದು ನಾವು ಎಣ್ಣೆಗೆ ನೆಕ್ಸ್ಟ್ ನೆಕ್ಸ್ಟ್ ಕೊಂಡೋಗ್ಲಿಕ್ಕೆ ಉಂಟು ಅದನ್ನು ಮಿಲ್ಲಿಗೆ. ಅಂದ್ರೆ ಇಲ್ಲಿ ಒಂದು ಕಡೆ ಒಳ್ಳೇದು ಉಂಟಂತೆ, ಹಾಗೆ ಅಲ್ಲಿ ಕೊಡುದು. ಚಾ ಕುಡಿಬೇಕಲ್ಲ ನಂಗೆ, ಚಾ ಕುಡಿಲಿಲ್ಲ, ತುಂಬಾ ತಲೆ ಹೋಗ್ತದೆ, ಚಾ ಕುಡಿಲಿಲ್ಲ. ಹಾಗೆ ಸೀಟ ನೋಡಿ, ಅವಳಿಗೆ ಗಂಟಲು ನೋವು ಆಗ್ತಾ ಉಂಟಂತೆ. ಅವಳಿಗೆ ನಿದ್ದೆ ಬರ್ತದೆ. ಗಂಟಲು ನೋವು ಅಲ್ಲ, ಅವಳಿಗೆ ಇದು ಎಂತ ಮತಿಭ್ರಮಣೆ. ಅದು ತಮ್ಮನೆ ಇಲ್ಲ ಆಯ್ತಾ, ಹಾಗೆ ಅದನ್ನು ತಮ್ಮನೆ ಇಲ್ಲ ಅವಳು ಹೇಳಿದಾಳೆ, ಆಯ್ತಾ? ಇದು ನೋಡಿ, ಬರ್ಬೇಕಷ್ಟೇ. ಹೊಸ ವಾಚ್ ತಗೊಂಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ನಾನೀಗ ಹೊರಟದು ತಾಯಿ ಮನೆಗೆ ಹೊರಡಿದ್ದೀನಿ. ಹಾಗೆ ಬೇಗ ಹೊರಟದು ನೋಡಿ, ಬೇಗ ಹೋಗಿ ಬರಬೇಕು. ಯಾಕೆ ಹೇಳಿದರೆ ಹೋಗಿ ಬರುವ ಅಂತೇಳಿ. ಮತ್ತು ನನ್ನ ಅಣ್ಣನಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗೆ ನೋಡಿ ಬರುವ ಅಂತ, ಎಂತೆಲ್ಲ ಅಂತ ಮತ್ತೆ ಹೇಳೋ ವಿಡಿಯೋದಲ್ಲಿ. ಒಮ್ಮೆ ಹೋಗಿ ಬರುವ ಅಂತ. ಮತ್ತು ಈಗ ನಾನು ಮಾತಾಡಿಕೊಂಡು ಕೂತ್ಕೊಂಡ್ರೆ ಲೇಟ್ ಆಗ್ತದಲ್ಲ, ಹಾಗಾಗಿ ಹೊರಟದಲ್ಲ ಇನ್ನು. ಹಾಗೆ ಅಣ್ಣನಿಗೊಂದು ಸಣ್ಣ ಒಂದು ಆಕ್ಸಿಡೆಂಟ್ ಆಗಿತ್ತು, ಹಾಗೆ ಬೇಜಾರು ಸಂಗತಿ. ಹಾಗೆ ಆಯಿತು, 2-3 ದಿನ ಆಯಿತು. ಹಾಗೆ ಮೊನ್ನೆಲ್ಲ ನಮಗೂ ಕೂಡ ತುಂಬ ಬೇಜಾರಾಯಿತು ಕೇಳಿ. 3 ದಿನ ಆಯಿತು ಈ ಒಂದು ಇನ್ಸಿಡೆಂಟ್ ಆಗಿ. ಹಾಗೆ ನಮಗೂ ತುಂಬ ಬೇಜಾರಾಯಿತು, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ, ಮಕ್ಕಳಿಗೆ, ಗಂಡನಿಗೆ, ನಮಗೂ ಕೂಡ. ಅದು ದೇವರ ದಯದಿಂದ ಏನು ತೊಂದರೆ ಆಗಲಿಲ್ಲ. ಸ್ವಲ್ಪ ಮುಖಕ್ಕೆಲ್ಲ ಸ್ವಲ್ಪ ಇದಾಗಿದೆ, ಗಾಯ ಆಗಿದೆ, ಸ್ವಲ್ಪ ಮುಖ ತುಟಿ ಹತ್ರ ಎಲ್ಲ. ಹೌದು, ಹಾಗೆ ತುಂಬ ಬೇಜಾರ ಸಂಗತಿ, ತುಂಬ ಬೇಸರ ಆಗ್ತದೆ. ಹಾಗೆ ಮೊನ್ನೆ ನಾನು ತುಂಬ ಟೆನ್ಷನಲ್ಲಿದ್ದೆ, ಹಾಗೆ ಆ ವಿಡಿಯೋ ಮಾಡಲಿಲ್ಲ. ಯಾಕೆ ಹೇಳಿದರೆ ಪ್ರತಿ ನನ್ನ ಟೆನ್ಷನನ್ನು ತೋರಿಸಿದ್ದು ನಮಗೂ ಬೇಜಾರಾಗ್ಬೋದು. ಹಾಗೆ ಮೊನ್ನೆ ಸಹ ತುಂಬ ಟೆನ್ಷನ್ ಆಯಿತು, ವಿಷಯ ತಿಳಿದ ಕೂಡಲೇ ತುಂಬ ಬೇಜಾರಾಯಿತು ನಮಗೆ. ಮತ್ತು ಹೇಳಿದ, ಕಾಲೆಲ್ಲ ಮಾತಾಡಿ ಹೇಳಿದ, ಹುಷಾರಿದ್ದೇನೆ ಈಗ, ಸ್ವಲ್ಪ ಮುಖಕ್ಕೆಲ್ಲ ತಾಗಿದೆ ಅಂತ. ಹಾಗೆ ಹೊರಟದೆ ಈಗ ನಾವು.
ಹೋಗಿ ಬರುವ ಅಂತ. ಮತ್ತೆ ಚಿನ್ನು ಮಲಗಿದ್ದಾಳೆ, ಅವಳು ನಿದ್ದೆಯಲ್ಲಿದ್ದಾಳೆ. ಅವಳಿಗೆ ಒಂದು ಸ್ವಲ್ಪ ಲೈಟ್ ಮೈ ಬಿಸಿ ಉಂಟು, ಗುಣ ಆಗಿದೆ. ಬೆಳಿಗ್ಗೆ ಸ್ವಲ್ಪ ಬಿಸಿ ಇತ್ತು, ಮತ್ತೆ ನಾನು ಅವಳನ್ನು ಎಬ್ಬಿಸಿಕೊಂಡು ಬಿಸಿ ನೀರೆಲ್ಲ ಕುಡಿಸ್ತಿದ್ದೆ. ಅದಕ್ಕೆ ನೋಡಿ ಅಮ್ಮ ಎಂತ ಅಮ್ಮವೇ ಡಾಕ್ಟರ್ ಆಗ್ತಾರೆ ಮನೆಯಲ್ಲಿ ಅಲ್ವಾ. ಹಾಗೆ ನಮ್ಮ ಸ್ವೀಟಿ ಎಲ್ಲ ನಮ್ಮ ಡಾಕ್ಟರ್ ಇದ್ದಾಳಲ್ಲ, ಒಂದು ಟ್ಯಾಬ್ಲೆಟ್ ಕೊಟ್ಟಳು. ಅದು ಕೊಟ್ಟ ಫುಲ್ಲು ಅವಳಿಗೆ ಬೆವರಿದೆ, ಸುಮ್ಮನೆ ಇದ್ಲು, ಸೈಲೆಂಟ್ ಇದ್ಲು. ಮತ್ತು ನಾನು ಕಿಚನಲ್ಲಿ ಅಡುಗೆ ಮಾಡುವಾಗೆಲ್ಲ ಅವಳಿಗೆ ಬಿಸಿ ನೀರೆಲ್ಲ ಸ್ವಲ್ಪ ಕುಡಿ ಅಂತೇಳಿ, ಆಗ ಬಿಸಿ ನೀರು ಕುಡಿದ್ರೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ಸ್ವೀಟ್ಸ್ ತಿಂದರೂ ಕೂಡ ಜ್ವರ ಹೋಗ್ತದಂತೆ. ಲಾಡು ತಿನ್ನು ಅಂತ ಹೇಳಿದೆ, ಲಡ್ಡು ಇತ್ತು. ಹಾಗೆ ಅದನ್ನು ತಿನ್ನು, ಜ್ವರ ನೋಡು ಖಂಡಿತ ಹೋಗ್ತದಂತ. ಈಗ ಹುಷಾರಿದ್ದಾಳೆ, ಜ್ವರ ಎಲ್ಲ ಗುಣ ಆಗಿದೆ. ಅವಳಿಗೆ ಬಂದ ಕೂಡ ಏನು ಹೆಚ್ಚೊತ್ತಿರುವುದಿಲ್ಲ, ಹೋಗ್ತಾರೆ. ಯಾಕೆ ಹೇಳಿದ್ರೆ ಇದೆಲ್ಲ ನಾವು ಆ ರೀತಿ ನೋಡ್ತೇವೆ. ಹಾಗೆ ಅಮ್ಮನ ಆರೋಗ್ಯ ಆರೈಕೆ, ಅಮ್ಮನ ಆರೈಕೆ ಆಗಿ ಉಂಟು. ಈಗ ಆರೈಕೆ ಒಳ್ಳೆ ಇದ್ದ ಕಾರಣ ಏನು ತೊಂದರೆ ಇಲ್ಲ, ರಪ್ರಪ್ಪ ಗುಣ ಆಗ್ತದಲ್ಲ. ಈಗ ಅಮ್ಮ ಬೇಕು ಅಂತ ಅಲ್ಲ, ಅದಕ್ಕೆ ಅಮ್ಮವೇ ಡಾಕ್ಟರ್ ಆಗ್ತಾರೆ ಮನೆಯಲ್ಲಿ. ಹಾಗೆ ಈಗ ಅವಳ ನಿದ್ದೆ ಮಾಡು ಅಂತ ಹೇಳಿದ್ದೇನೆ. ಅಂದರೆ ಸ್ವಲ್ಪ ಇದಾಗ್ತದಲ್ಲ, ಸುಸ್ತಲ್ಲಿ ಇರ್ತದಲ್ಲ, ಹಾಗೆಲ್ಲ ಏನಿಲ್ಲ ಅಂತ ಹೇಳಿದ್ದಾಳೆ. ಹಾಗೆ ಸ್ವಲ್ಪ ನಿದ್ದೆ ಮಾಡಿದ್ದಾಳೆ, ಸ್ವೀಟ್ ಇದ್ದಾಳೆ. ನಮ್ಮದು ಅಮ್ಮನ ಮನೇಲಿ ಹತ್ತಿರವೇ, ಹೋಗಿ ಒಮ್ಮೆ ಬರುವ ಅಂತೇಳಿ. ಓಕೆ ಫ್ರೆಂಡ್ಸ್, ಬರ್ತೇವೆ. ಬಾಯ್ ಬಾಯ್. ಹಾಯ್ ಮಾಡಿ ಅಮ್ಮ, ಹೀಗೆ ಮಾಡಿ, ಹೀಗೆ ಮಾಡಿ. ನೋಡಿ ನನ್ನ ಅಣ್ಣ ನೋಡಿ, ಸ್ವಲ್ಪ ತಾಗಿದೆ, ಹುಷಾರಿದ್ದಾರೆ. ಹಾಗೆ ಸ್ವಲ್ಪ ತಾಗಿದೆ ಅವರಿಗೆ, ಈಗ ಹುಷಾರಾಗಿದ್ದಾರೆ. ಮಾತಾಡು ನೋಡಿ ಫ್ರೆಂಡ್ಸ್, ಇನ್ನು ಹೊರಡುದು ನಾವು. ವಾ ಸಂಜು ನೋಡಿ, ಅಣ್ಣನನ್ನು ನೋಡಿದ್ರಲ್ಲ, ಆಗ ತೋರಿಸಿದೆ. ಹಾಗೆ ಈಗ ಹುಷಾರಿದ್ದಾರೆ, ಇನ್ನು ಹೊರಡ್ತೇವೆ. ಎಲ್ಲ ಮಾತಾಡಿ ಆಯಿತು, ಗಮ್ಮತ್ತು, ಟೀ ಎಲ್ಲ ಆಯಿತು, ತಿಂಡಿ ಆಯಿತು, ಇನ್ನು ಹೊರಡುದು. ಮಕ್ಕಳನ್ನ ನೆಕ್ಸ್ಟ್ ಕರ್ಕೊಂಡು ಬರುವ. ಯಾಕೆಂದರೆ ಚಿನ್ನಿಗೆ ಸ್ವಲ್ಪ ಜ್ವರ ಬರ್ತದಲ್ಲ, ಹಾಗೆ ನಿದ್ದೆ ಮಾಡಿದ್ದಾಳೆ. ಹಾಗೆ ಇನ್ನೊಮ್ಮೆ ಬರುವ ಅಂತೇಳಿ. ಬಾಯ್. ನೋಡಿ ಫ್ರೆಂಡ್ಸ್, ಆಗ ತಾನೇ ರೀಚ್ ಆದೆವು. ನಾನು ಆಗ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಹಾಗೆ ಈ ವ್ಲಾಗನ್ನು ಒಂದು ಇಲ್ಲಿಗೆ ಎಂಡ್ ಮಾಡುವ ಅಂತ ಹೇಳಿದ್ದೇನೆ. ಆಮೇಲೆ ಬಂದು ಬ್ಯುಸಿಯಾಗಿ ಬಿಟ್ಟೆ. ಯಾಕೆ ಅಂತ ಹೇಳಿದರೆ ನಂದೊಂದು ತುಂಬ ಇಂಪಾರ್ಟೆಂಟ್ ಒಂದು ರೀಲ್ ಮಾಡಬೇಕಂತ ಹೇಳಿ ಇತ್ತು, ಪೆಂಡಿಂಗ್ ಆಗಿತ್ತು 2 ದಿನದಿಂದ. ಸೊ ಇವತ್ತು ಅದು ಕಂಪ್ಲೀಟ್ ಮಾಡಿದೆವು, ನಮ್ಮ ಫ್ಯಾಮಿಲಿ ರೀಲ್. ಅದೊಂದು ಬೇಗ ಕಂಪ್ಲೀಟ್ ಆಯಿತು. ಯಾಕೆ ಹೇಳಿದರೆ ಅದಕ್ಕೆ ಸ್ವಲ್ಪ ನಾವು ಮಾಡಿದ್ದು, ಶೂಟ್ ಮಾಡಿಟ್ಟದು. ಮತ್ತು ಅಂದರೆ ಹಸ್ಬೆಂಡ್ ಡ್ಯೂಟಿಗೆ ಹೋದರು. ಆಮೇಲೆ ಇನ್ನು ನೆಕ್ಸ್ಟ್ ಅವರ್ ಬಂದ ಮೇಲೆ ಅದರ ಸ್ವಲ್ಪ ಒಂದು ಕಂಟಿನ್ಯೂ ಮಾಡಲಿಕ್ಕೆ ಉಂಟು. ಯಾಕೆಂದರೆ ಅವರದ್ದು ಒಂದು ಅದರಲ್ಲಿ ಕ್ಲಿಪ್ಪಿಂಗ್ಸ್ ಉಂಟು. ಸೊ ಅದಕ್ಕೋಸ್ಕರ ಹಾಗೆ ನಮ್ಮದು ರೀಲ್ ಎಲ್ಲ ಆಯಿತು, ಫ್ಯಾಮಿಲಿ ರೀಲ್ ಆಯಿತು. ಅದೊಂದು ಟ್ರೆಂಡಿಂಗಲ್ಲಿ ಉಂಟು. ತುಂಬ ಲೇಟ್ ಆಯಿತು ನಾವು ಮಾಡುವಾಗ. ಹಾಗಾಗಿ ಮನೆಗೆ ಬಂದು ಇನ್ನೊಮ್ಮೆ ಟೀ ಕುಡಿದೆ. ಯಾಕೆ ಹೇಳಿದರೆ ಸ್ವೀಟಿ ಟೀ ಮಾಡಿ ಇಟ್ಟಿದ್ದು ನನಗೆ. ಹಾಗೆ ಟೀ ಎಲ್ಲ ಕುಡಿದು ಆಮೇಲೆ ಹಸ್ಬೆಂಡ್ ಡ್ಯೂಟಿಗೆ ಹೋದರು. ಅವರು ತುಂಬ ಬ್ಯುಸಿ ಕೂಡ ಇದ್ದಾರೆ, ಹಾಗೆ ಡ್ಯೂಟಿಗೆ ಹೋದರು. ಆಮೇಲೆ ಚಿನ್ನು ಈಗ ಹುಷಾರಾಗಿದ್ದಾಳೆ. ಅಣ್ಣ ಕೂಡ ದೇವರ ಆಶೀರ್ವಾದದಿಂದ ಹುಷಾರಿದ್ದಾರೆ. ಮೊನ್ನೆ ಹಾಗೆ ಒಂದು ಆಕ್ಸಿಡೆಂಟ್ ಆಗಿತ್ತಲ್ಲ, ಸೊ ದೇವರ ಆಶೀರ್ವಾದದಿಂದ ಎಲ್ಲ ಸಣ್ಣ ಪುಟ್ಟದಾಗಿ ಸ್ವಲ್ಪ ಈಗ ಹುಷಾರಾಗಿದ್ದಾರೆ. ಮುಖಕ್ಕೆಲ್ಲ ಸ್ವಲ್ಪ ಇದಾಗಿದೆ, ಗಾಯ ಆಗಿದೆ. ಆಮೇಲೆ ಕಾಲಿಗೆ ಅಷ್ಟು ಇಲ್ಲ, ಸ್ವಲ್ಪ ಜಾಸ್ತಿ ಆಗಲಿಲ್ಲ, ಅಲ್ಲೆಲ್ಲ ಸ್ವಲ್ಪ ತಾಗಿದೆ ಅಷ್ಟೇ. ಹಾಗೆ ಎಲ್ಲರನ್ನು ನೋಡಿ ತುಂಬ ಖುಷಿ ಆಯಿತು, ತುಂಬ ಮಾತಾಡಿದೆವು. ಆಮೇಲೆ ಅತ್ತಿಗೆ ಹತ್ರ ಆಗೋ ಮಗಳಲ್ಲಿ ಕೂಡ, ಹಾಗೆ ಅಣ್ಣನ ಮಗಳಲ್ಲಿ ಕೂಡ ಎಲ್ಲರಲ್ಲಿ ಮಾತಾಡಿ ತುಂಬ ಖುಷಿ ಆಯಿತು. ಆಮೇಲೆ ನೋಡಿ, ಈಗ ನಾವು ಮೊದಲೆಲ್ಲ ತುಂಬ ಸೇರ್ತಾ ಇದ್ದೆವು, ಹಾಗೆ ಫಂಕ್ಷನಲ್ಲಿ ಆಗಿರ್ಬೋದು. ಈಗ ಅಂದರೆ ಎಲ್ಲರ ಲೈಫಲ್ಲಿ ಕೂಡ ಎಲ್ಲರೂ ಬ್ಯುಸಿ ಅಲ್ವಾ, ಹಾಗೆ ಹೋಗ್ತಾ ಬರ್ತಾ ಇರ್ತೇವೆ. ಇದುವೇ ಪ್ರೀತಿ. ಹಾಗೆ ಈಗ ನನಗೆ ಕೂಡ ಕಣ್ತುಂಬ ನೋಡಿ ಒಂದು ಸಮಾಧಾನ ಆಯಿತು. ಇಲ್ಲದ್ರೆ ಮನೆಯಲ್ಲಿದ್ದರೆ ನಾನು ಸಹ ಮೊನ್ನೆ ತುಂಬ ಟೆನ್ಷನ್ ಮಾಡಿದೆ, ಅಣ್ಣ ಹೇಗಿದ್ದಾನೇನ ಪಾಪ. ಅಂದರೆ ಎಂತ ಅದು ಎಲ್ಲರಿಗೂ ಕೂಡ ಆಗ್ತದಲ್ಲ. ಹಾಗೆ ಒಂದು ಒಡ ಹುಟ್ಟಿದವಳಿಗೆ ಕೂಡ ಅದು ಬೇಗ ನೋವು ಆಗೋದು. ಹಾಗೆ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದೆ ಅದೇ ದಿನವೇ, ದೇವರೇ ಏನಾಗಬಾರ್ದು, ಆದಷ್ಟು ಬೇಗ ನನ್ನ ಗುಣಮುಖರಾಗಬೇಕಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ. ಈಗ ದೇವರ ಆಶೀರ್ವಾದದಿಂದ ಹುಷಾರಿದ್ದಾರೆ ನೋಡಿ, ಎಲ್ಲ ಖುಷಿ ಆಯಿತು. ಆಮೇಲೆ ಬರ್ತಾ ಇರುವ ಹಾಗೆ ನನಗೆ ಅಲ್ಲಿ 1-2 ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಹಾಗೆ ವಿಶ್ ಮಾಡಿದ್ರು. ಅವರಿಗೆ ಕೂಡ ನಾನು ವಿಶ್ ಮಾಡಿದೆ. ಆಮೇಲೆ ಗಾಡಿಯಲ್ಲೆಲ್ಲ ಹೋಗುವಾಗ ನಾನು ಎಲ್ಲರಿಗೂ ಕೂಡ ಒಂದು ಹೇಳೋದು, ಗಾಡಿ ಬಿಡುವಾಗ ತುಂಬ ಜಾಗ್ರತೆಯಲ್ಲಿ ಇರಿ. ನಾವು ಎಷ್ಟು ಜಾಗ್ರತೆಯಲ್ಲಿ ಇದ್ದರೂ ಕೂಡ ಹಿಂದಿನವರು ಹೇಗಿರ್ತಾರೆ ನಮಗೆ ಸಹ ಗೊತ್ತಾಗೋದಿಲ್ಲ. ಹಾಗೆ ಹೇಳೋದು, ಎಷ್ಟು ಜಾಗ್ರತೆಯಲ್ಲಿ ಇದ್ದೆವು ಅಷ್ಟು ಉತ್ತಮ ಅಂತೇಳಿ. ಹಾಗೆ ಫ್ರೆಂಡ್ಸ್, ಮತ್ತು ಇನ್ನೂ ನನಗೆ ಇನ್ನೂ ಸ್ವಲ್ಪ ಕೆಲಸ ಉಂಟು ಮನೆಯಲ್ಲಿ. ಹಾಗೆ ಅದೆಲ್ಲ ಕೆಲಸ ಮಾಡಲಿಕ್ಕೆ ಉಂಟು. ಪದಾರ್ಥ ಎಲ್ಲ ಉಂಟು ರಾತ್ರಿಗೆಲ್ಲ, ಹಾಗೆಲ್ಲ ರೆಡಿ ಉಂಟು. ಇನ್ನು ಫ್ರೆಶ್ ಅಪ್ ಆಗಬೇಕು. ಆಮೇಲೆ ಸ್ವೀಟ್ ಒಂದು ಎಡಿಟ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ, ಅದಾಗಬೇಕು. ಆಮೇಲೆ ನನಗೆ ಕೂಡ
ಈಗ ಸ್ವಲ್ಪ ಹೊತ್ತು ಬಿಟ್ಟು ಎಡಿಟ್ ಕೂತ್ಕೊಳ್ಳಿಕ್ಕೆ ಉಂಟು, ವಾಯ್ಸ್ ಓವರ್ ಉಂಟು, ಅದೆಲ್ಲ ಮಾಡಿ ಮುಗಿಸಿ ಹೋಗುವಾಗ ಸರಿ ಆಗ್ತದೆ ಸಮಯ. ಇನ್ನೊಮ್ಮೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಉಂಟು, ದೇವರಿಗೆ ಕೈ ಮುಗಿಲಿಕ್ಕೆ ಉಂಟು, ಇದೆಲ್ಲ ಉಂಟು ಕೆಲಸ ಎಲ್ಲ. ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್, ಟೇಕ್ ಕೇರ್. ನಗುವ ನಯನ ಮಧುರ